ನಮಸ್ಕಾರ, ನಾನು ನಿಮ್ಮ ವೀರಕಪುತ್ರ ಶ್ರೀನಿವಾಸ್. ತುಂಬ ದಿವಸಗಳ ನಂತರ ಈ ವಿಡಿಯೋ ಮಾಡ್ತಾ ಇರೋದ್ರ ಉದ್ದೇಶ ನೀವು ಅಂದ್ಕೋತೀರಿ, ಬಹುಶಃ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಅಥವಾ ಅಭಿಮಾನ ಕ್ಷೇತ್ರ ಈ ವಿಷಯವಾಗಿ ಅವೆಲ್ಲ ದೊಡ್ಡ ದೊಡ್ಡ ಸಂಗತಿಗಳು, ದೊಡ್ಡ ವಿಷಯಗಳು, ದೊಡ್ಡ ಸಮಯವನ್ನು ಕೂಡ ತಗೊಳ್ತವೆ, ದೊಡ್ಡ ತಾಳ್ಮೆಯನ್ನು ಬೇಡ್ತವೆ, ದೊಡ್ಡ ಮೊತ್ತದ ಹಣವನ್ನು ಕೂಡ ಬೇಡ್ತವೆ. ಅದರಿಂದ ಸಿದ್ಧತೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಅದನ್ನು ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಆದರೆ ಇದೊಂದು ವಿಷಯ ಹೇಳಲೇಬೇಕಿದೆ. ಅದೇನೆಂದರೆ ಕೋಟಿಗೊಬ್ಬ ಪರ್ಸ್ನಲಿ ನನಗೆ ಭಾಳ ರೋಮಾಂಚನವನ್ನು ತಂದಂಥ ಸಿನಿಮಾ. ನಾನು ಬಹುಶಃ ರಜನಿಕಾಂತ್ ಅವರ ಭಾಷಾ ಸಿನಿಮಾ ನೋಡಿಲ್ಲ, ಆದ್ದರಿಂದ ನನಗೆ ಇಷ್ಟವಾಯ್ತಾ ಗೊತ್ತಿಲ್ಲ. ನಾನು ಭಾಷಾ ಸಿನಿಮಾ ನೋಡ್ಕೊಂಬಂದ ಮೇಲೂ ಕೂಡ ತಿರುಗಿ ನೋಡಿದ್ರು ಕೂಡ ನನಗಿದು ಇಷ್ಟವಾಯಿತು. ಯಾಕೆ ಅಂದರೆ ರಜನಿಕಾಂತ್ ಅವರಂತಂದರೆ ಅದೊಂದು ಹವಾ, ಅದೊಂದು ಸ್ಟೈಲು, ಅದು ಮ್ಯಾನರಿಸಮ್, ಅದು ಬೇರೆಯೇ. ಯಜಮಾನ್ರು ಅಂತಂದರೆ ಒಂದು ಭಾವುಕತೆ, ಒಂದು ಆ್ಯಕ್ಷನ್ನು, ಆ ತರಹದ್ದಿದ್ದಂಥವ್ರು. ಅಂತಹ ಯಜಮಾನರು ಇಲ್ಲಿ ಅವರ ಡೈಲಾಗ್ ಡೆಲಿವರಿ ಇರ್ಬೋದು, ಆ ಮ್ಯಾನರಿಸಮ್ ಇರಬಹುದು, ಆ ಕಾಸ್ಟ್ಯೂಮ್ಸ್ ಇರಬಹುದು, ಆ ಇಡೀ ಸ್ಟೋರಿನ ತನ್ನ ಹೆಗಲ ಮೇಲೆ ಹೊತ್ತು ಮೆರೆಸಿದ್ದಿರಬಹುದು. ನನಗೆ ನಿಜಕ್ಕೂ ಗೂಸ್ ಬಂಪ್ಸ್ ತಂದಂತಹ ಸಿನಿಮಾ ಅದು. ನಾನು ಪರ್ಸ್ನಲಿ ಅದಕ್ಕೆ ಯಾಕೆ ಕನೆಕ್ಟ್ ಆಗಿದ್ದೀನಿ ಅಂತಂದರೆ, ನಾನು ಬೆಂಗಳೂರಿಗೆ ಬಂದಾಗ ಹೀಗೆ ಒಂದು ಪೆಟ್ಟಿಗೆನ ಹೀಗಿಟ್ಕೊಂಡು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಇಟ್ಕೊಂಡು ಬರಬೇಕಾದ್ರೆ ಕಲ್ಪನಾ ಥಿಯೇಟ್ರಲ್ಲಿ ಆ ಸಿನಿಮಾದ ಕಟೌಟ್ ಅವರು ಚಾಕು ಇಟ್ಕೊಂಡು ನಿಂತಿದ್ರು. ನಾನು ಹೀಗೆ ಪೆಟ್ಟಿಗೆ ಇಟ್ಕೊಂಡು ನಿಂತಿದ್ದೆ. ಬೆಂಗಳೂರಿಗೆ ಎಂಟ್ರಿ ನಂದದು. ಆ ಸಂದರ್ಭದಲ್ಲಿ ಆ ಸಿನಿಮಾ, ಅವತ್ತು ಆ ಪೆಟ್ಟಿಗೆ ಸಮೇತ ಆ ಸಿನಿಮಾ ನೋಡಿದ್ದೆ. ಆ ಸಿನಿಮಾ ಮತ್ತೆ 25 ವರ್ಷಗಳ ನಂತರ ಬಿಡುಗಡೆ ಆಗ್ತಿದೆ. ವಾವ್ ಅಂತ ಅನ್ನಿಸ್ತು ನನಗೆ. ಅದರಲ್ಲೂ ಕೂಡ ಹೊಸ ರೂಪದಲ್ಲಿ ಬರ್ತಾ ಇದೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರೋಂಥದ್ದೇ. ನನ್ನ ಮನವಿ ಏನು ಅಂದರೆ, ಈ ಸಿನಿಮಾ ಒಂದು ಸಾಧಾರಣ ಮರುಬಿಡುಗಡೆ ಆಗಬೇಕಾ ಅಂತ ನೀವು ಯೋಚನೆ ಮಾಡಬೇಕು. ಇತ್ತೀಚೆಗೆ ಕೈದಿ ಸಿನಿಮಾದಿಂದ ಶುರುವಾಗಿ ಇಲ್ಲಿವರೆಗೂ ಸುಮಾರು ಸಿನಿಮಾಗಳು ಮರುಬಿಡುಗಡೆ ಆಗಿದ್ದಾವೆ. ಕೈದಿ ಮತ್ತು ನಮ್ಮ ನಾಗರಹಾವು ಬಿಟ್ಟು ಯಾವ ಸಿನಿಮಾಗೆ ಅಷ್ಟು ದೊಡ್ಡ ಓಪನಿಂಗ್ ಕೊಟ್ಟಿದ್ದೀವಿ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಯಜಮಾನರ ಫ್ಯಾನ್ ಬೇಸ್ ಭಾಳ ದೊಡ್ಡದಿದೆ ಅಂತ ಹೇಳ್ಕೊತೀವಿ. ಇವತ್ತಿಗೂ ಕೂಡ ಮೊನ್ನೆ ಕಟೌಟ್ ಜಾತ್ರೆ ಆದರೆ 2 ಲಕ್ಷ ಸೇರಿದ್ವಿ. ಮತ್ತು ಈಗ ಬೇರೆ ಬೇರೆ ಸಂದರ್ಭಗಳು ಏನಿದ್ದಾವೆ ಮತ್ತೆ ಸೇರಲಿಕ್ಕೆ. ಅದಕ್ಕೆ ಇದೊಂದು ಸಂದರ್ಭವನ್ನು ದಯವಿಟ್ಟು ಆಯ್ಕೆ ಮಾಡಿಕೊಳ್ಳಿ. ಒಂದು ಅದ್ಭುತವಾದ ಸಿನಿಮಾ, ಫ್ಯಾಮಿಲಿ ಮತ್ತು ಮಾಸ್, ಕ್ಲಾಸ್ ಆ್ಯಂಡ್ ಮಾಸ್ ಎರಡನ್ನೂ ಸಖತ್ತಾಗಿ ಬ್ಯಾಲೆನ್ಸ್ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಯಜಮಾನರನ್ನು ನೋಡೋದೇ ಒಂದು ಹಬ್ಬ. ಸೊ ಈ ಸಿನಿಮಾಗೆ ನಾವು ಒಂದು ಒಳ್ಳೆ ಓಪನಿಂಗ್ ಕೊಡೋಣ. ಈಗಾಗಲೇ ಪ್ರಸನ್ನ ಥಿಯೇಟ್ರಲ್ಲಿ ಭಾಳ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ತುಂಬ ಜನ ಹಿರಿಯ ಅಭಿಮಾನಿಗಳೆಲ್ಲ ಮಾಡ್ತಿದ್ದಾರೆ. ನಾನು ಅವರಿಗೆ ಕೈ ಎತ್ತಿ ಮುಗಿತೇನೆ. ಅದರ ಜೊತೆಗೆ ನಾವುಗಳು ಮಾಡಬೇಕಾದ ಕೆಲಸ, ನನ್ನ ಉದ್ದೇಶ, ಈ ವಿಡಿಯೋದ ಉದ್ದೇಶ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು. ಈಗಾಗಲೇ ಮಾರ್ನಿಂಗ್ ಶೋ ಆಲ್ಮೋಸ್ಟ್ ಫುಲ್ಲಾಗಿದೆ. ಸೊ ನಾನು ಕೂಡ ಆ ಶೋಗೆ ಬರ್ತಾಯಿದ್ದೀನಿ. ನೀವು ಇನ್ನೊಂದಷ್ಟು 100-150 ಟಿಕೆಟ್ ಇರ್ಬೋದು. ಅದನ್ನು ಈಗಲೇ ಖರೀದಿ ಮಾಡಿಬಿಟ್ರೆ ನೀವು ಇವತ್ತೇ, ಸೊ 10 ದಿವಸ ಮುಂಚೆನೇ ಹೌಸ್ಫುಲ್ ಬೋರ್ಡ್ ಹಾಕ್ಕೊಂಡಂತಹ ಸಿನಿಮಾವಾಗಿ ಒಂದು ಖ್ಯಾತಿ ಬರುತ್ತೆ. ಅದಾದ ಮೇಲೆ ಸೆಕೆಂಡ್ ಮ್ಯಾಟ್ನಿ ಇರ್ಬೋದು, ಈವ್ನಿಂಗ್ ಶೋ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾವು ಭಾಳ ದೊಡ್ಡ ಮಟ್ಟದ ಓಪನಿಂಗಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಶುಕ್ರವಾರ, ಶನಿವಾರ, ಭಾನುವಾರ ಅಂತೂ ಕೂಡ ಎಲ್ಲರೂ ಒಂದು ಕಡೆ ಸೇರೋಣ. ಪ್ರಸನ್ನ ಥಿಯೇಟ್ರ್ ಅಂತ ಆ ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಇದು ನಿಜಕ್ಕೂ ಯಜಮಾನ್ರಿಗೋಸ್ಕರ ಅಲ್ಲ, ನಮ್ಮಗಳಿಗೋಸ್ಕರ, ನಾವುಗಳೆಲ್ಲ ಒಂದು ಕಡೆ ಸೇರಲಿಕ್ಕೋಸ್ಕರ. ಮತ್ತು ತುಂಬ ದಿವಸಗಳ ನಂತರ ಒಂದು ಓಪನಿಂಗ್ ಕೊಟ್ಟರೆ ಯಜಮಾನರ ಅಭಿಮಾನಿಗಳು ಹೇಗಿರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಇದು ನಾವು ಬೇಕಾಗಿದೆ. ನಾಗರಹಾವು ದಿನಗಳು, ನಾಗರಹಾವು ಮರುಬಿಡುಗಡೆ ಆಯ್ತಲ್ಲ, ನರ್ತಕಿ ಥಿಯೇಟ್ರ್ ಮುಂದೆ ಹಿಂಗೆ ತಿರುಗಿ ನೋಡಿದಾಗ ಕೆಳಗಡೆ ಸಾಗರ ಇತ್ತು. ಹೊಸ ಸಿನಿಮಾಗಳನ್ನು ಮೀರಿಸುವಷ್ಟು ಜನ ಇದ್ದರು. ಅದರ ದುಪ್ಪಟ್ಟು ಈ ಸಾರಿ ಆಗಬೇಕು ಕೋಟಿಗೊಬ್ಬಗೆ. ಅದಕ್ಕೆ ಎಲ್ಲರೂ ಬರೀ ಬೆಂಗಳೂರಲ್ಲಿರುವಂಥವರೆಲ್ಲ, ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ VSSನ ಎಲ್ಲ ಸೇನಾನಿಗಳು ಶುಕ್ರವಾರ, ಶನಿವಾರ, ಭಾನುವಾರ ಬೆಂಗಳೂರು ಕಡೆ ಬನ್ನಿ. ಒಂದೊಳ್ಳೆ ಸಂಭ್ರಮಕ್ಕೆ ಕಾರಣವಾಗೋಣ. ಇನ್ನೂ ಏನಾದರೂ ವಿಷಯಗಳು ಬೇಕಾದರೆ ಈ ಭಾನುವಾರ ವಿಜಯಲಕ್ಷ್ಮಿ ಅವರು ನನ್ನ ಹಾಡು ನನ್ನದು ಅಂತ ಕರೋಕೆ ಗಾಯನ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆ, ಅಲ್ಲಿ ನಾನು ಮಧ್ಯಾಹ್ನ ತನಕ ಇರ್ತೇನೆ. ನೀವು ಬಂದರೆ ಇನ್ನೊಂದಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಮತ್ತು ಯಾವುದೇ ರೀತಿಯಲ್ಲಿ ಸಂಭ್ರಮಗಳಿಗೆ ಹಣಕಾಸಿನ ಸಮಸ್ಯೆಗಳಾದಾಗ ನನ್ನನ್ನು ನೆನಪಿಸ್ಕೊಳ್ಳಿ, ನಾನು ನಿಮ್ಮ ಜೊತೆಗೆ ಇರ್ತೇನೆ. ಆದರೆ ಈ ಸಲ ಮಾತ್ರ ಸಂಭ್ರಮ ಮತ್ತು ಓಪನಿಂಗ್ ಬೇರೆ ಲೆವೆಲಲ್ಲಿರಬೇಕು. ನಾವೆಲ್ಲ ಸೇರಿ ಅದನ್ನು ಮಾಡೋಣ. ನಿಮ್ಮನ್ನು ಎದುರುಗೊಳ್ಳಲಿಕ್ಕೆ ಅಲ್ಲಿ ನಾನು ಕಾಯ್ತಾ ಇರ್ತೇನೆ. ಥ್ಯಾಂಕ್ ಯು.